ಸರ್ ನಮಸ್ಕಾರ. ನಮಸ್ತೆ. ತುಂಬಾ ಒಂದು ಸಿಸಿಟಿವಿ ದೃಶ್ಯ ನೋಡಿದ ಭಾರಿ ಭಯಾನಕವಾಗಿದೆ. 4 ಜನ ಏನೋ ರಕ್ತದ ತರ ಕಾಣ್ತಾ ಇದೆ. ಅವನು ಓಡ್ತಾ ಇದ್ದಾನೆ. ಮೊದ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ಎಂದು ಕೂಡಲೇನೆ ಬರುವಂತಹದ್ದು ಕೋಮು ದ್ವೇಷ ಮತ್ತೆ ಕೋಮು ಗಲಭೆಗೆ ಹೆಸರಾದಂತದ್ದು. ಮೊನ್ನೆನೆ ಬಿಸಿ ರೋಡ್ ನಲ್ಲಿ ಒಂದು ದೊಡ್ಡ ಕೋಮು ಗಲಭೆ ಆಗುವುದನ್ನು ತಪ್ಪು ಹೋಯಿತು. ಯಾಕಂದ್ರೆ ಬುರ್ಕಾದಲ್ಲಿ ಇದ್ದವ್ರು ಯಾರಂತ ಗೊತ್ತಾಗಿ ಈಗ ನಿನ್ನೆಯಿಂದ ಸಿಸಿಟಿವಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ ಈ ಸಿಸಿಟಿವಿ ಫುಟೇಜ್. ನೋಡಿ, ಈ ಘಟನೆ ನಡೆದದ್ದು ಮಂಗಳೂರು ಮೂಡಬಿದ್ರೆ ಮಧ್ಯೆ ಬರುವಂತಹ ಸಣ್ಣಪೇಟೆ ಎಡಪದವು ಬಳಿ ಹನುಮಾನ್ ಟೆಂಪಲ್ ಇದೆ. ಹನುಮಾನ್ ಟೆಂಪಲ್ ನ ಎದುರುಗಡೆ ಈ ಘಟನೆ ನಡೆದಿರೋದು. ಇದರಲ್ಲಿ ಹಲ್ಲೆಗೊಳಗಾದಂತಹ ಯುವಕನ ಹೆಸರು ಅಖಿಲೇಶ್ ಅಂತ ಹೇಳಿ. ಅವ ಕ್ಯಾಟರಿಂಗ್ ಸರ್ವಿಸ್ ಮಾಡ್ತಿರೋಂತ ಹುಡುಗ. ಆತ ಬೈಕಿನಲ್ಲಿ ಹೋಗ್ತಿರುವಾಗ ಬೈಕಿನಲ್ಲಿ 4 ಮಂದಿ ಯುವಕರು ತಲವಾರ್ ಇಟ್ಕೊಂಡು ಹೋಗ್ತಾ ಇದ್ರು. ಅದನ್ನು ನೋಡಿ ಇವ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾನೆ. ಅದನ್ನು ಅವರು ಗಮನಿಸಿ ಅವನನ್ನು ತಡೆದಿದ್ದಾರೆ. ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳಿದ್ದಾರೆ. ಅವರ ಕೈಯಲ್ಲಿ ಒಂದು ಕತ್ತಿ ಇತ್ತು. ಆ ಕತ್ತಿಯನ್ನು ತೆಗೆದು ಅವನ ಮೊಣಗಂಟಿಗೆ ಕಡ್ದಿದ್ದಾರೆ. ಅಷ್ಟೊತ್ತಿಗೆ ಓಡಿದ್ದಾರೆ. ಓಡಿದಾಗ ಅದು ಮುಖ್ಯ ರಸ್ತೆ ಆಗಿರೋದ್ರಿಂದ ಕೆಲವು ವೆಹಿಕಲ್ ಗಳು ಬಂದಿದೆ. ಏನಾಗಿತ್ತಂತೆ? ನಿಜವಾದ ಘಟನೆ ಯಾಕೆ ನಡೀತಂತ ಇದೆಲ್ಲ? ನೋಡಿ, ಇದರಲ್ಲಿ ಒಟ್ಟಿಗೆ 4 ಮಂದಿ ಆರೋಪಿಗಳು. ಒಬ್ಬ ಇರ್ಷಾದ್ ಅಂತ ಹೇಳಿ, ಮತ್ತೊಬ್ಬ ಸಿನಾನ್ ಅಂತ, ಸಾಹಿಲ್, ಅಕ್ರಮ್. ಈ 4 ಮಂದಿ ಸ್ನೇಹಿತರು. ಅದರಲ್ಲಿ ವೇಣೂರ್ನ ಇರ್ಷಾದ್ ಇದಾನಲ್ಲ, ಅವನು ಕೆಲವು ದಿನಗಳ ಹಿಂದೆ ಬೈಕ್ ಕಳ್ತನ ಮಾಡಿ ವೇಣೂರು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ. ಆ ಕೇಸಲ್ಲಿ ಜೈಲಿಗೆ ಹೋಗಿದ್ದ. ಈ ಇರ್ಷಾದ್ ಮತ್ತು ಈ ಪ್ರಶಾಂತ್ ಅಂತ ಒಬ್ಬ ಯುವಕ ಇದ್ದಾರೆ, ವೇಣೂರ್ನವನೇ. ಅವರಿಬ್ರು ಸ್ನೇಹಿತರು. ಈ ಪ್ರಶಾಂತ್ ಇರ್ಷಾದ್ಗೆ 10,000 ರೂಪಾಯಿ ಹಣ ಸಾಲ ಕೊಡ್ಬೇಕಿತ್ತಂತೆ. ಇರ್ಷಾದ್ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಆತನ ಹೆಂಡತಿ ಪ್ರಶಾಂತನ ಮನೆಗೆ ಹೋಗಿ ಆ ಹಣ ಕೇಳಿದಾಳೆ. ಆಗ ಪ್ರಶಾಂತ್ ಹೇಳಿದಾರಂತೆ, ಅವ ಕಳ್ತನ ಮಾಡಿ ಜೈಲಿಗೆ ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ನಾನು ಅವನಿಗೆ ಆಗಬೇಕಾದ ಹಣವನ್ನೇ ನಾನು ಕೊಟ್ರೆ ಪೊಲೀಸರ ತನಿಖೆ ಮಾಡಿದ್ರೆ ನಾನು ಹಣ ಕೊಟ್ಟದಂತ ಗೊತ್ತಾದ್ರೆ ನನ್ನನ್ನು ಸಹ ಕಳ್ಳತನದ ಕೇಸಲ್ಲಿ ಸಿಲುಕಿಸಬಹುದು. ನಾನು ಹಣ ಈಗ ಕೊಡುವುದಿಲ್ಲ ಅಂತ ಹೇಳಿದ್ದಂತೆ. ಅದರ ನಂತರ ಇರ್ಷಾದ್ ಜಾಮೀನಿನ ಮೇಲೆ ರಿಲೀಸ್ ಆಗಿ ಬಂದು ಆತನೊಟ್ಟಿಗೆ ಈ 3 ಯುವಕರು ಸೇರ್ಕೊಂಡ್ರು. ಅದರಲ್ಲಿ 2 ಗಾಂಜಾಗಿ ಇಂತ ವ್ಯವಹಾರಗಳಲ್ಲಿ ಇರುವಂತವರು. ಈತ ಮತ್ತೊಬ್ಬ ಆರೋಪಿಯೂ ಹಾಗೆ. ಅವರೆಲ್ಲರೂ ಒಂದು ರೀತಿಯಲ್ಲಿ ಮಾದಕ ದ್ರವ್ಯ ವ್ಯಸನಿಗಳೂ ಸಹ ಹೌದು, ಮತ್ತೆ ಅದರ ವ್ಯವಹಾರದಲ್ಲಿರುವವರು ಹೌದು. ಅದರಿಂದಾಗಿ 4 ಮಂದಿ ಒಟ್ಟಾಗಿ ಅಲ್ಲಿ ಎಡಪದವಿನಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಎಡಪದವಿನಿಂದ ಕುಪ್ಪೆ ಪದವಿಗೆ ಹೋಗುವ ರಸ್ತೆ ಅದು. ಅಲ್ಲಿ ಒಂದು ಜಂಕ್ಷನ್ ಇದೆ. ಅದ್ರಲ್ಲಿ 2 ರಸ್ತೆ ಕವಲು ಹೊಡಿತದೆ. ಕುಪ್ಪೆ ಪದವಿಗೆ ಹೋಗುವ ರಸ್ತೆಯಲ್ಲಿ ಮುಂದೆ ಹೋದ್ರೆ ನೀವು ನೇರವಾಗಿ ಬಂಟ್ವಾಳದಿಂದ ಮೂಡಬಿದ್ರೆಗೆ ಕನೆಕ್ಟ್ ಆಗುವ ರಸ್ತೆಯನ್ನು ಸೇರ್ತೀರಿ. ಮತ್ತೊಂದು ರಸ್ತೆಯಲ್ಲಿ ಹೋದ್ರೆ ಅದು ಪೂಪಾಡಿಕಲ್ ಆಗಿ ಇರುವೈಲಿಗೆ ಹೋಗಿ ಇರುವೈಲಿಂದ ಮೂಡಬಿದ್ರೆಗೆ ಬರುತ್ತೆ. ಆ ರಸ್ತೆ ಈ ಪೂಪಾಡಿಕಲ್ ಎನ್ನುವ ಜಾಗ ಇದೆ ಅಲ್ಲ, ಅಲ್ಲಿಯ ಯುವಕ ಈ ಅಖಿಲೇಶ್ ಕ್ಯಾಟರಿಂಗ್ ಕೆಲಸ ಮಾಡ್ತಿದ್ದಂತ ಯುವಕ. ಇವರು 4 ಮಂದಿ ಇಲ್ಲಿನ ಆ ಬಾರಲ್ಲಿ ಒಟ್ಟಾಗಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಅಷ್ಟೊತ್ತಿಗೆ ಇವರಿಗೆ ಈ ಹಣದ ವಿಚಾರ ಇರ್ಷಾದಿಗೆ ನೆನಪಾಗಿದೆ. ಇರ್ಷಾದ್ ಪ್ರಶಾಂತಿಗೆ ಫೋನ್ ಮಾಡಿದ್ದಾನೆ, ಹಣ ಕೊಡ್ಬೇಕು ಅಂತ ಹೇಳಿ. ನಾನು ಇನ್ನು ವೇಣೂರ್ನ ಮನೆಗೆ ಬರ್ತೇನೆ ಅಂತ ಹೇಳಿ. ಆಗ ಅವನಿಗೆ ಏನಾಗಿದೆ, ಇನ್ನು ವೇಣೂರ್ನ ಮನೆಗೆ ಬಂದ್ರೆ ಗಲಾಟೆ ಆಗಬಹುದು ಅಂತ ಹೇಳಿ, ಇಲ್ಲ ನಾನು ಮೂಡಬಿದ್ರೆಯಲ್ಲಿದ್ದೇನೆ, ವೇಣೂರ್ನ ಮನೆಯಲ್ಲಿಲ್ಲ ಅಂತ ಹೇಳಿ ಅವನು ಹೇಳಿದ್ದಾನೆ. ಆಯ್ತು, ನಾನು ಮೂಡಬಿದ್ರೆಗೆ ಬರ್ತೇವೆ ನಾವು ಅಂತ ಹೇಳಿ ಇವರು ಸೀದಾ ಮೂಡಬಿದ್ರೆಗೆ ಹೋಗಿದ್ದಾರೆ. ಪ್ರಶಾಂತ್ ಅಲ್ಲಿ ತಪ್ಪಿಸಿಕೊಂಡು ಇವರು ಅಲ್ಲಿ ಫೋನ್ ಅಲ್ಲಿ ಅವನಿಗೆ ಬೈದಿದ್ದಾರೆ. ಅವನು ವಾಪಸ್ ತಿರುಗಿ ಮಾತನಾಡಿದ್ದಾನೆ. ಇವರಿಗೆ ಹೇಗೂ ಮೊದಲೇ ಮದ್ಯದ ಅಮಲಲ್ಲಿದ್ದವರಲ್ಲ, ಅವರಿಗೆ ರೋಷ ಬಂದು ಇವರ ಕೈಯಲ್ಲಿ ಕತ್ತೆಲ್ಲ ಇತ್ತಲ್ಲ, ಅದನ್ನ ಇಟ್ಕೊಂಡು ಬೈಕಲ್ಲಿ ಬರ್ತಾ ಇರುವಾಗ ಈ ಅಖಿಲೇಶ್ ಅವನ ಕೆಲಸಕ್ಕೆ ಅವನು ಬರುವಾಗ ಇದನ್ನು ನೋಡಿದ್ದಾನೆ. ಅವನಲ್ಲಿ ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂತ ಯುವಕ. ಆದ್ರಿಂದಾಗಿ ಅವ ಇದನ್ನು ನೋಡಿ ಇವರು ಕತ್ತಿ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನೋ ದುಷ್ಕೃತ್ಯ ಮಾಡ್ಲಿಕ್ಕೆ ಅಂತ ಆಗಿರ್ಬೇಕು ಅಂತ ಹೇಳಿ ಅವರ ಹಿಂದಿನಿಂದ ಬಂದಿದ್ದಾನೆ. ದಾಖಲೆಗೆ ಇರ್ಲಿ ಅಂತ ಹೇಳಿ ಮೊಬೈಲ್ ಅಲ್ಲಿ ಅವರದ್ದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾನೆ. ಅದನ್ನು ಅವರು ಗಮನಿಸದೇ ಇದ್ದಿದ್ರೆ ಅವರು ನೇರವಾಗಿ ಬರ್ತಾ ಇದ್ರು. ಅವರು ನೆಕ್ಸ್ಟ್ಗೆ ಬರುವುದು ಗುರುಪುರ ಕೈಕಂಬಕ್ಕೆ, ಮತ್ತೆ ಗುರುಪುರ, ಮತ್ತೆ ವಾಮಂಜೂರಿಗೆ ಬರುದು. ಯಾಕಂದ್ರೆ ಅದ್ರಲ್ಲಿ 2 ವಾಮಂಜೂರ್ನವರು, ಒಬ್ರು ಬಂದರ್ನವ, ಒಬ್ಬ ಮಾತ್ರ ವೇಣೂರ್ನವ. ಅವರು ಬರುವವರು. ಆದ್ರೆ ಇಲ್ಲಿ ವಿಡಿಯೋ ಮಾಡಿದಂತ ಅವರಿಗೆ ಹೆದರಿಕೆ ಆಗಿದೆ. ಯಾಕಂತ ಹೇಳಿದ್ರೆ ಅಂತ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರೆ ಪೊಲೀಸರು ಮತ್ತೊಂದು ಕೇಸ್ ಮಾಡ್ತಾರೆ. ಮೊದಲನೇದು ಬೈಕಲ್ಲಿ 4 ಮಂದಿ ಹೋದದ್ದು, ಎರಡನೇದು ಒಂದು ಕತ್ತಿ ಇಟ್ಕೊಂಡು ಹೋದದ್ದು. ವಿಷಯ ಏನಂತ ಹೇಳಿದ್ರೆ ಯಾರಿಗೂ ಸ್ಪಷ್ಟವಾದ ಮಾಹಿತಿಗಳು ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಕತ್ತಿ ಹಿಡ್ಕೊಂಡು ಯಾರಿಗಾದ್ರೂ ಕಡಿಲಿಕ್ಕೆ ಹೋಗಿದ್ದಾರಂತ ಹೇಳಿಯೇ
ಜನ ಅರ್ಥ ಮಾಡ್ಕೊಳ್ಳೋದು. ಆದ್ರಿಂದಾಗಿ ಅವರಿಗೆ ಹೆದರಿಕೆ ಆಗಿದೆ. ಅವರು ಇವರನ್ನಲ್ಲಿ ತಡೆದಿದ್ದಾರೆ, ಮತ್ತು ಬೆನ್ನಿಂದ ಬರ್ತಾ ಇದ್ದಾನೆ ಅಂತ ಹೇಳಿ. ಇಲ್ಲ ಇದ್ರೆ ಇವನಿಗೆ ಇವರ ಪೂಪಾಡಿಕಲ್ಲು ಹೋಗುವ ರಸ್ತೆಯನ್ನು ಬಿಟ್ಟು ಮುಂದೆ ಹೋಗುವಂತ ಅವಶ್ಯಕತೆ ಏನಿರಲಿಲ್ಲ. ಇವ ಪೂಪಾಡಿಕಲ್ಲಿಗೆ ಹೋಗುವವನು, ಆದ್ರೂ ಅವರ ಹಿಂಬದಿಯಲ್ಲಿ ಹೋಗಿದ್ದಾನೆ, ಇವ ಹಿಂಬಾಲಿಸಿಕೊಂಡು ಹೋಗಿದ್ದಾನೆ. ಅಲ್ಲಿ ರಾಮ ಮಂದಿರ ಇದೆ, ರಾಮ ಮಂದಿರದ ಪಕ್ಕದಲ್ಲಿ ಹನುಮಾನ್ ಟೆಂಪಲ್ ಇದೆ. ಅಲ್ಲಿಂದ ಒಂದು ಏರು ರಸ್ತೆಯಲ್ಲಿ ಹೋಗುವಾಗ ಅವರು ಅಡ್ಡ ಹಾಕಿದ್ದಾರೆ. ಇವರು ಬೇಕಂದ್ರೆ ನಮ್ಮ ಹಿಂದೆಯಿಂದ ಬರ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಈ ಘಟನೆಗಳು ನಡೆದದ್ದು. ಅಂದ್ರೆ ಅವರು ವಿಡಿಯೋ ಡಿಲೀಟ್ ಮಾಡಂತ ಹೇಳಿ ಅವರು ಅಷ್ಟೊತ್ತಿಗೆ ಅವರು ಹಿಡಿದು ಅವರಿಗೆ ಬೇಕಿರೋದಷ್ಟು ವಿಡಿಯೋ ಡಿಲೀಟ್ ಮಾಡಿದ್ರು ಸಾಕು ಅಂತ ಹೇಳಿ ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಒಪ್ಪಲಿಲ್ಲ, ಕತ್ತಿ ತೋರಿಸಿದ್ದಾರೆ, ಬೆದರಿಸಿದ್ದಾರೆ, ಇವರ ಮೊಣಗಂಟಿಗೆ ಹೊಡೆದಿದ್ದಾರೆ. ಅಷ್ಟೊತ್ತಿಗೆ ಇವನಿಗೆ ಭಯ ಆಗಿದೆ. ಇವ ಬೊಬ್ಬೆ ಹೊಡ್ಕೊಂಡು ಓಡಿದಾನೆ. ಓಡಿ ಅಷ್ಟೊತ್ತಿಗೆ ಮೇಲಿಂದ 2-3 ವೆಹಿಕಲ್ಗಳು ಬಂದಿದೆ. ಅದಕ್ಕೆ ಕೈ ತೋರಿಸಿದ್ದಾನೆ ನಿಲ್ಲಿಸ್ಲಿಕ್ಕೆ ಅಂತ ಹೇಳಿ. ವೆಹಿಕಲ್ಗಳು ನಿಲ್ಲಿಸಲಿಲ್ಲ. ಅಷ್ಟೊತ್ತಿಗೆ ಒಂದು ಸ್ಕೂಲ್ ಬಸ್ ಬಂತು. ಇದೆಲ್ಲ ಆದಾಗ ಆಚೆಯಿಂದ ಹನುಮಾನ್ ಟೆಂಪಲ್ ಅರ್ಚಕರು ಓಡಿಕೊಂಡು ಬಂದ್ರು. ಅರ್ಚಕರು ಓಡಿಕೊಂಡು ಬಂದಾಗ ಬಾಕಿಯವರೆಲ್ಲ ಓಡಿಕೊಂಡು ಬಂದ್ರು. ಅದರಲ್ಲಿ ಒಬ್ಬರನ್ನು ಹಿಡಿದ್ರು. ಅಷ್ಟೊತ್ತಿಗೆ ಜನ ಸೇರಿದಂತೆ ಈ 3 ಬೈಕ್ ಹಿಡ್ಕೊಂಡು ಓಡಿದ್ರು. ಒಬ್ಬರನ್ನು ಬಿಟ್ಟು ಅದರಿಂದ ಒಬ್ಬ ಸಿಕ್ಕಾಕೊಂಡಲ್ಲ. ಮತ್ತೆ ಬಸ್ಪೆ ಪೊಲೀಸರು ಬಂದ್ರು, ಅವರನ್ನು ಎತ್ತುಕೊಂಡು ಹೋದಾಗ ವಿಚಾರ ಎಲ್ಲ ಸಿಕ್ಕಿತು ಏನು ಅಂತ ಹೇಳಿ. ಮತ್ತೆ ಮತ್ತೊಬ್ಬರನ್ನು ಅದೇ ದಿವಸ ರಾತ್ರಿ ಹಿಡಿದ್ರು. ಮತ್ತೆ ಇಬ್ಬರನ್ನು ಕಾವೂರು ಪೊಲೀಸರು ಅರೆಸ್ಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ವಾಮಂಜೂರು ಪರಿಸರದವರು, ಅವರು ಕಾವೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಗೆ ಬರುವವರು ಮತ್ತು ಅವರ ಹಳೆ ಗಿರಾಕಿಗಳು ಕಾವೂರು ಪೊಲೀಸರು ಹಿಡಿದಿದ್ದಾರೆ. ಅದರಿಂದ 4 ಮಂದಿಯು ಈಗ ಜೈಲಿಗೆ ಹೋಗಿದ್ದಾರೆ. ಆ ಜೈಲಿನಿಂದ ಬಂದವರು ಜೈಲಿಗೆ ಹೋದ್ರು. ಬೈಕ್ ಕಳ್ಳತನದಲ್ಲಿ ಇರ್ಷಾದ್ ಜೈಲಿಗೆ ಹೋಗಿ ಜಾಮೀನಾಗಿ ಹೊರಗೆ ಬಂದು 2 ದಿವಸ ಆದ್ದು. 2 ದಿವಸ ಆಗುವಾಗ ಜೈಲಿಂದ ಬಂದ ಮೇಲೆ ಇವರೆಲ್ಲ ಒಟ್ಟು ಹಳೆ ಫ್ರೆಂಡ್ಸ್ ಗಳೆಲ್ಲ ಒಟ್ಟು ಸೇರಿ ಎಣ್ಣೆ ಪಾರ್ಟಿ ಮಾಡ್ಕೊಂಡದ್ದು. ಆ ಎಣ್ಣೆ ಪಾರ್ಟಿಯ ಸಂದರ್ಭದಲ್ಲಿ ಹಳೆ ಬಾಕಿ ನೆನಪಾಗಿರೋದು. ಇದು ಈ ರಾತಾಂತಕ್ಕೆ ಕಾರಣ. ಬೈಕ್ ಕಳ್ಳತನದಿಂದ ಹೊರಗೆ ಬರ್ತಾರಲ್ಲ, ಹೊರಗೆ ಬಂದಾಗ ಇವರೆಲ್ಲ ಹಳೆ ಅಪರಾಧಿಗಳು, ಒಟ್ಟಿಗೆ 3 ಸಹ ಹಳೆ ಅಪರಾಧಿಗಳು. ಜೈಲಲ್ಲಿ ಒಮ್ಮೆ ಎಲ್ಲ ಮೀಟ್ ಆದವರೇ ಇವರು, ಹೊರಗೆ ಮೀಟ್ ಆದವರಲ್ಲ. ಇವರಿಗೆಲ್ಲ ಪರಿಚಯ ಎಲ್ಲ ಆಗುದು ಜೈಲಲ್ಲೇ. ಈ NDPS ಆಕ್ಟ್ ಅಲ್ಲಿ ಜೈಲಿಗೆ ಹೋದವರೆಲ್ಲರಿಗೂ, ಇಂತಹ ಕಳ್ತನದ ಕೇಸಲ್ಲಿ ಜೈಲಿಗೆ ಹೋದವರೆಲ್ಲರೂ ಒಂದೇ ಬ್ಯಾರಕಲ್ಲಿ ಇರುವವರು. ಆದ್ರಿಂದಾಗಿ ಅವರಿಗೆ ಅಲ್ಲಿ ಎಲ್ಲರೂ ಪರಿಚಯ ಆಗ್ತಾರೆ. ಅದು ಅಲ್ಲದೆ ಮಂಗಳೂರು ಸಬ್ ಜೈಲಲ್ಲಿ ಮುಸ್ಲಿಂ ಖೈದಿಗಳನ್ನು ಒಂದು ಬ್ಯಾರಕಲ್ಲಿ ಹಾಕ್ತಾರೆ, ಹಿಂದೂ ಖೈದಿಗಳನ್ನು ಒಂದು ಬ್ಯಾರಕಲ್ಲಿ ಹಾಕ್ತಾರೆ. ಅವರನ್ನು ಮಿಕ್ಸಪ್ ಮಾಡುದಿಲ್ಲ ಬೇರೆ ಜೈಲುಗಳಲ್ಲಿ ಮಾಡಿದ ಹಾಗೆ. ಹೌದು, ಪಾರ್ಟಿ ಮುಗಿಸಿಕೊಂಡಾಗ ಈ ಸಾಲದ ವಿಚಾರ ನೆನಪಿಗೆ ಬರುವುದು. ನೆನಪಿಗೆ ಬಂದು ಪ್ರಶಾಂತ್ಗೆ ಫೋನ್ ಮಾಡುವುದು. ಪ್ರಶಾಂತ್ ಮನೆಯಲ್ಲಿ ಬರ್ತೇನೆ ಅಂತ ಹೇಳಿದಾಗ, ಇಲ್ಲ ನಾನು ಮೂಡಬಿದ್ರೆಯಲ್ಲಿದ್ದೇನೆ ಅಂತ ಅವನು ಹೇಳುವುದು. ಯಾಕಂತ ಹೇಳಿದ್ರೆ ಮೂಡಬಿದ್ರೆಯಿಂದ ವೇಣೂರಿಗೆ 24 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆಗ ಇವರು ಮೂಡಬಿದ್ರೆಗೆ ಹೋಗೋದು. ಮೂಡಬಿದ್ರೆಗೆ ಹೋಗಿ ಅಲ್ಲಿ ಹೇಳಿದ ಪ್ಲೇಸ್ ಅಲ್ಲಿ ಪ್ರಶಾಂತ್ ಇಲ್ಲದೆ ಇರುವುದರಿಂದ ಅವನಿಗೆ ಫೋನ್ ಮಾಡಿ ಜೋರು ಮಾಡ್ತಾರೆ. ಅಲ್ಲಿ ಮಾತುಕತೆ ಆಗ್ತದೆ ಫೋನ್ ಅಲ್ಲಿ. ಅವ ತಪ್ಪಿಸ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ಇವರು 2-3 ಮಂದಿ ಇರಬೇಕು, ಪಾನಮತ್ತರಾಗಿದ್ದಾರೆ, ಇಂತಹ ಸಂದರ್ಭದಲ್ಲಿ ಹೋದ್ರೆ ಗಲಾಟೆ ಆಗತ್ತೆ, ಮತ್ತೆ ಅವನಿಗೆ ಹಣ ಆಗಬೇಕಾದ್ದು ಹೌದು, ಆದ್ರೆ ಕೊಡ್ಲಿಕ್ಕೆ ಹಣ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳುವುದೇ ಉತ್ತಮ ದಾರಿ ಅಂತ ಹೇಳಿ ಪ್ರಶಾಂತ್ ತಪ್ಪಿಸಿಕೊಳ್ತಾನೆ. ಆ ಕೋಪ ಇತ್ತಲ್ಲ, ಆ ಕೋಪದಲ್ಲಿ ಇವರು ವಾಪಸ್ ಬರ್ತಾರೆ. ವಾಪಸ್ ಬರುವಾಗ ಈ ಘಟನೆ ನಡೆಯುವುದು. ಒಂದು ವೇಳೆ ಅವರು ಅಲ್ಲಿಂದ ಅವನಿಗೆ ಕೈಗೆ ಹೊಡೆದು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ರೆ ದೊಡ್ಡ ಕೋಮು ಗಲಭೆನೇ ಸೃಷ್ಟಿಯಾಗುವುದಲ್ಲ ಸರ್? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಅವರು ಯಾರು ಏನು ಅಂತ ಹೇಳಿ ಮತ್ತೆ ವದಂತಿಗಳ ಹರಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವ ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡವನು ಅಖಿಲೇಶ್. ಆದ್ರಿಂದಾಗಿ ಇವನನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರಂತ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಬಂದಾಗ ಅದು ಮತ್ತೊಂದು ಮಜಲಿಗೆ ಟರ್ನ್ ಆಗತ್ತೆ. ಮಾದಕ ವಸ್ತು ಸೇವನೆ ಮಾಡಿದವರು ಮತ್ತೆ ಅಲ್ಲಿನ ಬಾರೊಂದರಲ್ಲಿ ಪಾನಮತ್ತರಾಗಿದ್ದವರು, ಯಾಕಂದ್ರೆ ಅಲ್ಲಿ ಬಾರ್ನಲ್ಲಿ ಪಾನಮತ್ತರಾಗಿದ್ದು ಅಲ್ಲಿಂದ ಹೊರಗೆ ಬರುವುದು ಎಲ್ಲ CCTVಯಲ್ಲಿ ದಾಖಲಾಗಿದೆ. ಮತ್ತೆ ಅಖಿಲೇಶ್ ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದ CCTV ಫುಟೇಜ್ಗಳು ಪೊಲೀಸರಿಗೆ ಸಿಕ್ಕಿದೆ. ಆದ್ರಿಂದಾಗಿ ಅಂತ CCTV ಫುಟೇಜ್ಗಳನ್ನು ಪೊಲೀಸರು ರಿವೀಲ್ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ಗೆ ಬೇಕಾಗುತ್ತಂತ ಹೇಳಿ. ಆದ್ರಿಂದಾಗಿ ಅದರ ನಂತರದ ಘಟನೆಗಳಲ್ಲಿ ಇದು ಬೇರೆ ರೀತಿಯ ಟರ್ನ್ ತಗೊಳ್ಳೋ ಸಾಧ್ಯತೆ ಇತ್ತು. ಯಾಕಂದ್ರೆ ಮರುದಿವಸವೇ ಬಜರಂಗ ದಳದ ಪ್ರಮುಖರೆಲ್ಲರೂ ನಾವು ಪ್ರತಿಭಟನೆ ಮಾಡ್ತೇವೆ, ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕು, ಇಲ್ಲ ಇದ್ರೆ. ಆದ್ರಿಂದಾಗಿ ಪೊಲೀಸರು ಇಮಿಡಿಯೇಟ್ ಆಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬಚ್ಚೆ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಖಾಂತ್ಯಕ್ಕೆ ಮುಗೀತು ಅದು ಅಷ್ಟು ಬೇಗ ಪೊಲೀಸರ ಕಾರ್ಯಾಚರಣೆಯಿಂದ. ಯಾಕಂತ ಹೇಳಿದ್ರೆ ಒಬ್ಬ ಅಲ್ಲಿ ಸ್ಪಾಟ್ ಅಲ್ಲಿ ಸಿಕ್ಕಿಬಿದ್ದಲ್ಲ, ಒಬ್ಬ ಸ್ಪಾಟ್ ಅಲ್ಲಿ ಸಿಕ್ಕಿಬಿದ್ದ ಮೇಲೆ ಮತ್ತೆ 3 ಹಿಡಿಯುವುದು ದೊಡ್ಡ ಸಮಸ್ಯೆ ಏನಲ್ಲ. ಅದು ಅಲ್ಲದೆ ಅವರೇನು ವೃತ್ತಿಪರ ರೌಡಿಸಂ ಫೀಲ್ಡ್ ಅಲ್ಲಿ ಅಲ್ಲಿಗೆ ಘಟನೆ ಮುಕ್ತಾಯ ಆಗಿದೆ. ಹಾಗಾದ್ರೆ ಈಗ ದಕ್ಷಿಣ ಕನ್ನಡ 2 ಬಾರಿ ಕೋಮು ಗಲಭೆಯಿಂದ ಉಳಿತಂತೀರ. ಯಾವುದ್ರಂದ್ರೆ ಇದು ಒಂದು ಘಟನೆಯಿಂದ, ಮೊನ್ನೆ ಬುರ್ಕಾ ಪ್ರಕರಣದಿಂದ ಬಚಾವಾಯ್ತು ಅಂತೀರಾ? ಯಾಕಂದ್ರೆ ಮೊನ್ನೆದು ಬುರ್ಕಾ ಪ್ರಕರಣ ಅಷ್ಟು ಚಿಕ್ಕ ಘಟನೆ
ಆಗಿದ್ದರೂ ಸಹ, ಅದು ಗಂಡ ಹೆಂಡತಿಯರ ಮಧ್ಯದ ಘಟನೆ ಆಗಿದ್ರು ಸಹ, ಆ ಸೀನ್ ಕ್ರಿಯೇಟ್ ಮಾಡಿದ ರೀತಿ ಇದೆಯಲ್ಲ, ಅದು ಸಾರ್ವಜನಿಕವಾಗಿ 10 ಹಲವು ವದಂತಿಗಳಿಗೆ ಕಾರಣವಾಗುವಂತದ್ದು. ಅದು ಮತ್ತೊಂದು ಮಜಲನ್ನು ತಲುಪ್ತಾ ಇತ್ತು. ಯಾಕಂತ ಹೇಳಿದ್ರೆ ಬಿಸಿ ರೋಡು, ಬಂಟ್ವಾಳ, ಪಾಣೆಮಂಗಳೂರು ಇದೆಲ್ಲ ಪ್ರದೇಶಗಳು ಕೋಮು ಸೂಕ್ಷ್ಮ ಪ್ರದೇಶಗಳು. ಅಲ್ಲಿ ಒಂದು ಘಟನೆ ಆದ ಕೂಡಲೇ ನಿಮಗೆ 100-200 ಮಂದಿ ಸೇರ್ತಾರೆ. 100-200 ಮಂದಿಯಲ್ಲಿ ಅರ್ಧ ಹಿಂದೂಗಳಿದ್ರೆ ಅರ್ಧ ಮುಸ್ಲಿಮರು ಇರ್ತಾರೆ. ಅದರಿಂದಾಗಿ ಸಣ್ಣ ಘಟನೆಗಳು ಸಹ ಅಲ್ಲಿ ಬೇರೆ ಬೇರೆ ರೀತಿಯ ಅಲ್ಲಿ ಟರ್ನ್ ಆದಂತಹ ಉದಾಹರಣೆಗಳಿವೆ. ಒಟ್ಟಾರೆಯಾಗಿ ಇದು ಎರಡೂ ಘಟನೆಗಳಿಂದ ಬಚಾವಾಯ್ತಂತೀರ ದಕ್ಷಿಣ ಕನ್ನಡ ಜಿಲ್ಲೆ. ಖಂಡಿತವಾಗಿ ಈ ಎರಡೂ ಘಟನೆಗಳು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಅದು ಬೇರೆ ಬೇರೆ ಮಜಲಿಗೆ ತಿರುಗುವ ಎಲ್ಲ ಕೋಮು ಸಾಧ್ಯತೆಗಳು. ಸಂಘರ್ಷ ತಪ್ತು ದೇವರ ದಯದಿಂದ. ಖಂಡಿತವಾಗಿ ತಪ್ಪು. ಯಾಕಂದ್ರೆ ಪೊಲೀಸರು ಇಮಿಡಿಯೇಟ್ ಆಗಿ ತಗೊಂಡು ಆಕ್ಷನ್ಗಳಿದೆ ಅಲ್ಲ, ಅದು ಅತ್ಯಂತ ಶ್ಲಾಘನೀಯವಾದದ್ದು. ಇದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತ ಪರಿಸ್ಥಿತಿಯಲ್ಲಿ ಇದೆ. ಸರ್, ಧನ್ಯವಾದ.